ರಾತ್ರಿ ಹೊತ್ತು ಈ ಹುಡುಗಿ ಈ ಜಗನ್ನಾಥ ಮಂದಿರದೊಳಗೆ ಹೋದಾಗ ಏನಾಯ್ತು ಅಂಡ ನಂತರ ಆ ಮಂದಿರದ ಗರ್ಭಗುಡಿಯಲ್ಲಿ ನಡೆದಂತಹ ಅದ್ಭುತವನ್ನ ನೋಡಿದ್ರೆ ನೀವು ಕೂಡ ಒಂದ್ ರೀತಿ ಆಶ್ಚರ್ಯ ಹೋಗ್ಲೇಬೇಕು. ಪೂರಿಯ ಈ ಒಂದು ಜಗನ್ನಾಥ ಮಂದಿರದ ಬಗ್ಗೆ ಎಲ್ಲರೂ ಕೇಳಿಯೇ ಇರ್ತೀರಾ. ನಮ್ಮ ಹಿಂದೂ ಧಾಮಗಳಲ್ಲಿ ಈ ಜಗನ್ನಾಥ ಧಾಮವು ಕೂಡ ಒಂದು. ಇದು ಒಡಿಸ್ಸಾದ ತಟವರ್ತಿ ನಗರದ ಪುರಿಯಲ್ಲಾದ್ರೆ ಇದೆ. ಇಲ್ಲಿ ತುಂಬಾ ಲಕ್ಷಗಟ್ಟಲೆ ಮಂದಿ ಈ ಜಗನ್ನಾಥನ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಬರ್ತಿರ್ತಾರ. ಆದ್ರೆ ಈ ಮಂದಿರದಲ್ಲಿ ಅಡಗಿರುವಂತ ರಹಸ್ಯಗಳು ನಮ್ಮ ಸೈಂಟಿಸ್ಟ್ ಗಳನ್ನು ಕೂಡ ಬೆರಗಾಗೋ ರೀತಿ ಮಾಡಿದೆ. ಆದ್ರೆ ಒಂದು ದಿನ ಈ ಜಗನ್ನಾಥ ಮಂದಿರದಲ್ಲಿ ಎಂತಹ ಸಂಘಟನೆ ನಡೆದಿದೆ ಅಂದ್ರೆ ಅದು ದೇಶದಲ್ಲಿರುವಂತ ಎಲ್ಲಾ ಮಂದಿರವನ್ನು ಕತ್ತರಿಸಿರೋ ಹಾಗೆ ಮಾಡಿದೆ. ಒಡಿಸ್ಸಾದಲ್ಲಿರೋ ಜಗನ್ನಾಥ ಮಂದಿರದ ಬಗ್ಗೆ ಎಂತಹ ನ್ಯೂಸ್ ಆಚೆಗೆ ಬಂದಿದೆ ಅಂದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಂತ ಪ್ರತಿಯೊಬ್ಬರು ಕೂಡ ಆಶ್ಚರ್ಯ ಹೋಗಿದ್ದಾರೆ. ಇನ್ನ ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ಇಲ್ಲಿ ಪ್ರತಿದಿನ ಲಕ್ಷ ಕೋಟಿ ಗಟ್ಟಲೆ ಪ್ರಸಾದವನ್ನ ತಯಾರು ಮಾಡ್ತಾರ. ಆ ನಂತರ ಆ ಪ್ರಸಾದವನ್ನೆಲ್ಲ ಒಂದು ರೂಮ್ ನಲ್ಲಿಟ್ಟು ಬಾಗಿಲನ್ನ ಕ್ಲೋಸ್ ಮಾಡ್ತಾರ. ಆ ನಂತರ ಪೂಜಾರಿ ರೂಮ್ಗೆ ಬೀಗವನ್ನ ಹಾಕ್ತಾರ. ಆದ್ರೆ ಒಂದು ದಿನ ಆ ರೂಮ್ ಬೀಗ ಎಲ್ಲೋ ಕಳೆದೋಗಿದೆ. ಆಗ ಮಂದಿರದ ಪೂಜಾರಿ ಮಂದಿರದಲ್ಲಿ ಪ್ರತಿ ಕಡೆನೂ ಆ ಬೀಗಕ್ಕೋಸ್ಕರ ಹುಡ್ಕಾಡ್ತಾರ. ಅದೆಷ್ಟೇ ಹುಡ್ಕಾಡಿದ್ರು ಕೂಡ ಆ ಬೀಗ ಸಿಗೋದಿಲ್ಲ. ಆ ನಂತರ ಈ ವಿಷಯ ಎಲ್ರಿಗೂ ತಿಳಿಯುತ್ತೆ. ಪೂರಿ ನಗರವೆಲ್ಲ ಈ ನ್ಯೂಸ್ ಅನ್ನೋದು ಸರ್ಕ್ಯುಲೇಟ್ ಆಗುತ್ತೆ. ಮಂದಿರದ ಒಂದು ಕೋಣೆಯ ಬೀಗ ಕಳೆದೋಗಿದೆ ಅಂತ. ಸೊ ಅದೇ ರಾತ್ರಿ ಸೀಮಾ ಪರಿಹಾರನು ಒಂದು ಹುಡುಗಿ ಜಗನ್ನಾಥನನ್ನ ದರ್ಶನ ಮಾಡ್ಕೊಳ್ಳೋದಕ್ಕಾದ್ರೆ ಬರ್ತಾರ. ಬೀಗ ಎಷ್ಟೊತ್ತಾದ್ರೂ ಸಿಗದೆ ಇರೋ ಕಾರಣದಿಂದ ಆ ಮಂದಿರವನ್ನ ಬೇಗನೆ ಕ್ಲೋಸ್ ಮಾಡ್ತಾರ. ಆದ್ರೆ ಈ ಸೀಮಾ ಜಗನ್ನಾಥನನ್ನ ದರ್ಶನ ಮಾಡ್ಕೊಳ್ಬೇಕು ಅನ್ಕೋತಾಳೆ. ಆದ್ರೆ ಪೂಜಾರಿಗಳು ಆಕೆಯನ್ನ ಮಂದಿರದೊಳಗೆ ಅನುಮತಿಸೋದಿಲ್ಲ. ಸಾಯಂಕಾಲದ ಸಮಯದಷ್ಟರಲ್ಲೇ ಮಂದಿರವನ್ನ ಮುಚ್ಚಾಕ್ತಾರ. ಈ ಸೀಮಾನ ತಾಯಿಯ ಒಂದು ಆರೋಗ್ಯದ ಸ್ಥಿತಿ ಚೆನ್ನಾಗಿಲ್ಲ. ಅಂಡ್ ಈ ಕಾರಣದಿಂದಾನೆ ಆಕೆ ಮಾರನೇ ದಿನವೇ ವಾಪಸ್ ಹೋಗ್ಬೇಕು ಅನ್ಕೋತಾರ. ಜಗನ್ನಾಥನನ್ನ ದರ್ಶನ ಮಾಡ್ಕೊಳ್ಳೋದಕ್ಕೆ ಈಕೆ ಹತ್ರ ಅದೇ ದಿನದ ರಾತ್ರಿ ಮಾತ್ರ ಸಮಯವಿರುತ್ತೆ. ಆದ್ರೆ ಆಕೆಗೆ ಅಸಾಧ್ಯವನ್ಸುತ್ತೆ. ಈಕೆ ಆ ಮಂದಿರದ ಬಾಗಿಲ ಬಳಿನೇ ನಿದ್ದೆ ಹೋಗ್ತಾರ. ಆದ್ರೆ ಸರಿಯಾದ ಒಂದು ಅರ್ಧರಾತ್ರಿಯ ಸಮಯದಲ್ಲಿ ಅಲ್ಲಿ ಏನ್ ನಡೀತು ಅಂತ ನೋಡೋದಾದ್ರೆ ಈಗ ನೋಡೋ ಪ್ರತಿಯೊಬ್ರು ಕೂಡ ಆಶ್ಚರ್ಯ ಪಡ್ಲೇಬೇಕು. ಆಕೆ ಮಂದಿರದ ಬಾಗಿಲ ಬಳಿನೇ ನಿದ್ದೆ ಹೋಗ್ತಿರ್ಬೇಕಾದ್ರೆ ಒಂದೇ ಸರಿ ಆ ಮಂದಿರದ ಬಾಗಿಲು ಅವಕ್ಕವೇ ತೆರೆದುಕೊಳ್ತಾವ. ಸ್ವತಃ ಜಗನ್ನಾಥನೇ ಆಕೆಯನ್ನ ಮಂದಿರದೊಳಗೆ ಬರೋ ರೀತಿ ಹೇಳಿರೋ ಹಾಗೆ ಈಕೆಗೆ ಅನ್ಸುತ್ತೆ. ಆಕೆ ಕಣ್ಣು ತೆರೆದ ಕೂಡ್ಲೆ ಮಂದಿರದ ಬಾಗಿಲು ಕೂಡ ಓಪನ್ ಆಗಿರ್ತವೆ. ಆಗಾಕೆ ಮಂದಿರದೊಳಗೆ ಹೋಗ್ತಾರ. ಹೋಗಿ ಜಗನ್ನಾಥನನ್ನ, ಬಾಲಭದ್ರನನ್ನ, ಇನ್ನ ಸುಭದ್ರಾ ದೇವಿಯನ್ನ ಆಕೆ ದರ್ಶನ ಮಾಡ್ಕೊಳ್ತಾರ. ಇನ್ನೀ ದೃಶ್ಯಗಳೆಲ್ಲ ಈಕೆಗೊಂದ್ ರೀತಿ ಕನ್ಸಿನ ರೀತಿನ ಅನ್ಸ್ತಿರುತ್ತೆ. ಆಗಾಕೆಗೆ ತನ್ನ ಕಾಲಿನ ಬಳಿ ಒಂದು ಲೆಟರ್ ಸಿಗುತ್ತೆ. ಆ ಲೆಟರ್ ನಲ್ಲಿ ಪ್ರಸಾದ ಇಡೋ ಕೋಣೆಯ ಇನ್ನೂ ಒಂದು ಬೀಗ ಎಲ್ಲಿದೆ ಅನ್ನೋದನ್ನ ಬರ್ದಿರುತ್ತೆ. ಆದ್ರೆ ಈ ಸೀಮಾಗೆ ಆ ಬೀಗ ಯಾವ ಕೋಣೆಯೋದು ಅರ್ಥ ಆಗ್ಲಿಲ್ಲ. ಆ ನಂತರ ಸೀಮಾ ಮಂದಿರದ ಬೀಗಕ್ಕೋಸ್ಕರ ಹುಡ್ಕಾಡೋದಕ್ ಶುರು ಮಾಡ್ತಾರ. ಬೀಗ ಸಿಗುತ್ತೆ. ಇನ್ನೀಕೆ ಹತ್ರ ಇರೋ ಬೀಗದ ಸಹಾಯದಿಂದ ಆ ಮಂದಿರದಲ್ಲಿ ತುಂಬಾ ಕೋಣೆಗಳಿರೋದ್ರಿಂದ ಈಕೆ ತಿಳಿದೆ ಯಾವ್ದೋ ಒಂದು ಕೋಣೆಯ ಬಾಗಿಲನ್ನ ಬೀಗದ ಸಹಾಯದಿಂದ ಓಪನ್ ಮಾಡ್ತಾರ. ಆ ದ್ವಾರ ಓಪನ್ ಮಾಡಿದ ಕೂಡಲೇ ಅಲ್ಲಿ ಕಂಡು ಬರುವಂತ ದೃಶ್ಯಗಳನ್ನ ನೋಡಿ ಸೀಮಾನು ಕೂಡ ಆಶ್ಚರ್ಯ ಪಡ್ತಾರ. ಯಾಕಂದ್ರೆ ಆ ಕೋಣೆಯ ಮೊತ್ತ ಎಷ್ಟೋ ವಜ್ರ ವೈಡೂರ್ಯಗಳಿಂದ ತುಂಬೋಗಿದಾವೆ. ಇದೆಲ್ಲವೂ ಈ ಜಗನ್ನಾಥನ ಚಮತ್ಕಾರನ. ಸೀಮಾ ತನ್ನ ತಾಯಿಯ ಆರೋಗ್ಯವನ್ನ ಗುಣಪಡಿಸೋದಕ್ಕೆ ಆ ಚಿನ್ನಾಭರಣವನ್ನ ಕದ್ಕೊಂಡು ಹೋಗ್ಬೋದಿತ್ತು. ಆದ್ರೆ ಈ ಸೀಮಾಗಿರೋ ಈ ಜಗನ್ನಾಥನ ನಿಜವಾದ ಭಕ್ತಿ ಆಕೆ ಹಾಗೆ ಮಾಡೋದಿಲ್ಲ. ಅನಂತರ ಮತ್ತೆ ಆ ಕೋಣೆಗೆ ಬೀಗ ಹಾಕಿ ಮತ್ತೆ ಆ ಬೀಗವನ್ನ ಆ ಲೆಟರ್ ಅಲ್ಲೇ ಇಟ್ಟು ಲೆಟರ್ ಅನ್ನ ಆ ಮಂದಿರದ ಒಂದು ಖಾಲಿ ಇರುವಂತ ಜಾಗದಲ್ಲಿ ಇಡ್ತಾರ. ಈ ಜಗನ್ನಾಥನ ಈಕೆಯನ್ನ ಪರೀಕ್ಷಿಸಿರೋ ಹಾಗೇನೆ ಇದೆ. ನಂತರ ಈಕೆ ಆ ಜಗನ್ನಾಥನಿಗೆ ನಮಸ್ಕರಿಸಿ ಆ ಮಂದಿರದಿಂದ ಆಚೆಗೆ ಹೋಗ್ಬಿಡ್ತಾರ. ಈಕೆ ಹೋಗಿದ ನಂತರ ಆ ಮಂದಿರದ ಬಾಗಿಲು ಕೂಡ ಅವಕ್ಕವೇ ಮುಚ್ಕೋತಾವ. ಬೆಳಗ್ಗೆ ಆಗಿದ್ ಕೂಡ್ಲೆ ತನ್ನ ತಾಯಿಯ ಆರೋಗ್ಯವನ್ನ ತಿಳ್ಕೊಳ್ಳೋದಕ್ಕೆ ಹೊರಡ್ತಾಳ. ಆನಂತರ ಪೂಜಾರಿಗಳು ಎಂದಿನಂತೆ ಮಂದಿರವನ್ನ ಓಪನ್ ಮಾಡಿ ಅವರು ಮತ್ತೆ ಬೀಗವನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾರ. ಈ ಬೀಗ ಕಳೆದೋಗಿದ ನಂತರ ತುಂಬಾ ವಿವಾದಗಳು ಕೂಡ ನಡೀತಾವ. ಆಗ ಒರಿಸ್ಸಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಕೂಡ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಆದೇಶವನ್ನು ಕೂಡ ಮಾಡ್ತಾರ. ಆ ನಂತರ ಇವ್ರಿಗ ಬೀಗ ಸಿಗುತ್ತೆ. ತುಂಬಾ ಜನ ಇದು ಜಗನ್ನಾಥನ ಚಮತ್ಕಾರವೇ ಅಂತಿದಾರ. ಸೀಮಾ ಯಾವಾಗ್ಲಾದ್ರೆ ಹೊರಡೋದಕ್ಕೆ ಶುರು ಮಾಡ್ತಾರೋ ಆಗಾಕೆ ತುಂಬಾ ಡಲ್ ಆಗಿರ್ತಾರ. ಯಾಕಂದ್ರೆ ಆಕೆ ತನ್ನ ತಾಯಿಯ ಹಾಸ್ಪಿಟಲ್ ಬಿಲ್ ಕಟ್ಟೋದಕ್ಕೆ ಹಣ ಇಲ್ಲ ಅಂತ ಗೊತ್ತು. ಆಕೆ ಹತ್ರ ಅಷ್ಟು ಹಣ ಇಲ್ಲ. ಆದ್ರೆ ಆಗ್ಲೇ ಒಬ್ಬ ವ್ಯಕ್ತಿ ಯಾರೋ ತನ್ನ ತಾಯಿಯ ಹಾಸ್ಪಿಟಲ್ ಬಿಲ್ ಕಟ್ಟಿರೋ ಹಾಗೆ ಸೀಮಾಗೆ ಒಂದು ಕರೆ ಬರುತ್ತೆ. ಇದೇ ಅಚ್ಚರಿ ಅಂದ್ರೆ ತನ್ನ ತಾಯಿಯ ಆರೋಗ್ಯವು ಕೂಡ ಚೆನ್ನಾಗಾಗುತ್ತೆ. ಅಲ್ಲಿಗೆ ಹೋಗಿದ್ ಈಕೆ ಆ ಅದ್ಭುತವಾದ ದೃಶ್ಯವನ್ನ ನೋಡಿ ಆಕೆ ತುಂಬಾ ಆನಂದ ಪಡ್ತಾರ. ಇದು ಆ ಜಗನ್ನಾಥನ ಚಮತ್ಕಾರವೇ ಅಂತ ಈಕೆ ಗುರ್ತಿಸ್ತಾರ. ಯಾಕಂದ್ರೆ ಆ ರಾತ್ರಿ ಈ ವಜ್ರಗಳನ್ನ ತಂದು
ತನ್ನ ಅಮ್ಮನ ಆರೋಗ್ಯವನ್ನ ಸರಿಪಡಿಸಬಹುದಿತ್ತು. ಆದ್ರೆ ಈಕೆಗಿರೋ ಅಪಾರ ಭಕ್ತಿ ಅಂತಹದ್ದು. ಒಂದ್ ವೇಳೆ ಜಗನ್ನಾಥನ ಮೇಲೆ ನಂಬಿಕೆ ಇದ್ರೆ ನೆರವೇರುತ್ತವೆ ಅಂತ ಹೇಳೋದಕ್ಕೆ ಈ ಒಂದೇ ಒಂದು ಸಂಘಟನೆ ಸಾಕು. ಸತ್ಯಯುಗದ ರಾಜನಾಗಿರೋ ಇಂದ್ರಧಾವನನ್ನು ನಿರ್ಮಿಸಿರ್ತಾನ. ಈ ಮಂದಿರದ ಬಗ್ಗೆ ಇನ್ನೊಂದು ಆಶ್ಚರ್ಯಕರ ವಿಷಯವೇನಂದ್ರೆ ಇವತ್ತಿನವರೆಗೂ ಈ ಮಂದಿರದ ಗೋಪುರದ ಮೇಲೆ ಯಾವ ಪಕ್ಷಿನೂ ಕೂಡ ಹಾರೋದಿಲ್ಲ, ಯಾವ ವಿಮಾನನೂ ಕೂಡ ಹಾರ್ತಾ ಹೋಗಲ್ಲ. ಯಾಕಂದ್ರೆ ನಮ್ಮ ಭಾರತ ಸರ್ಕಾರವು ಕೂಡ ಈ ಮಂದಿರವನ್ನ ನೋ ಫ್ಲೈ ಝೋನ್ ಆಗಿ ಪ್ರಕಟಣೆ ಮಾಡಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಸೆಲೆಕ್ಟ್ ಆಲ್ ಅಲ್ಲಿ ಇಡೋದನ್ನ ಮಾತ್ರ ಮರಿಬೇಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.